ಬಹುತೇಕ ಎಲ್ಲಾ ಕಡೆ ಈಗಾಗಲೇ ಜಾರಿಯಲ್ಲಿರುವಂತಹ ವ್ಯವಸ್ಥೆ ಇದು. ಅದೇ ಮಾದರಿಯಲ್ಲೇ ಪ್ರಧಾನಿ ನರೇಂದ್ರ ಮೋದಿ ಕೂಡ ಸಲಹೆಗಳನ್ನು ನೀಡಿದ್ದಾರೆ. ತೈಲ ಮಿತ ಬಳಕೆ, 40ಕ್ಕೂ ಹೆಚ್ಚು ರಾಷ್ಟ್ರಗಳ ನಿಯಮ, ಖರೀದಿ ತೆರಿಗೆ, ಸಂಸ್ಕರಣೆಯ ಖರ್ಚು ಉಳಿತಾಯ. ತೈಲ ಮಿತ ಬಳಕೆಗೆ 40ಕ್ಕೂ ಹೆಚ್ಚು ರಾಷ್ಟ್ರಗಳಿಗಾಗಲೇ ನಿರ್ಧಾರವನ್ನ ಮಾಡಿದೆ. ಅದೇ ನಿಟ್ಟಿನಲ್ಲಿ ಪ್ರಧಾನಿ ಕೂಡ ಸಲಹೆಯನ್ನು ನೀಡಿದ್ದಾರೆ. 3 ರಾಷ್ಟ್ರಗಳಲ್ಲಿ ಗೃಹ ಬಳಕೆ ಗ್ಯಾಸ್ಗೆ ರೇಷನ್ ಸಿಸ್ಟಮ್, 18 ರಾಷ್ಟ್ರಗಳಲ್ಲಿ ಕಾರ್ ಪೂಲಿಂಗ್ ಮತ್ತು ಸರ್ಕಾರಿ ಸಾರಿಗೆಯನ್ನ ಬಳಕೆ ಮಾಡುವಂಥದ್ದು, 13 ರಾಷ್ಟ್ರಗಳಲ್ಲಿ ವರ್ಕ್ ಫ್ರಮ್ ಹೋಮ್ ವ್ಯವಸ್ಥೆ ಜಾರಿಯಲ್ಲಿ ಇದೆ. ಈಗಾಗಲೇ ವರ್ಕ್ ಫ್ರಮ್ ಹೋಮ್ನಿಂದಾಗಿ ವಿದ್ಯುತ್ ಉಳಿತಾಯ ಆಗುತ್ತೆ, ಎಸಿ ಬಳಕೆಗೆ ಕಡಿವಾಣ ಹಾಕಬೇಕಾಗುತ್ತೆ, ಆನ್ಲೈನ್ ಮೀಟಿಂಗ್ ಮತ್ತೆ ಆನ್ಲೈನ್ ಕ್ಲಾಸ್ನಿಂದಾಗಿ ಈ ಪ್ರಮಾಣ ಕಡಿತ ಆಗುತ್ತೆ, ಎಲೆಕ್ಟ್ರಿಕ್ ವಾಹನಗಳ ಬಳಕೆಯಿಂದ ತೈಲ ಬಳಕೆಗೆ ಕಡಿವಾಣ ಹಾಕಬಹುದಾಗಿದೆ. ಕೆಲ ರಾಷ್ಟ್ರಗಳಲ್ಲಿ ಈಗಾಗಲೇ ಸೋಲಾರ್ ಮತ್ತೆ LPG ಅರ್ಧ ಫಿಲ್ಲಿಂಗ್ ವ್ಯವಸ್ಥೆಯನ್ನ ಮಾಡಲಾಗ್ತಾ ಇದೆ. ಹೀಗಾಗಿ ಪ್ರಧಾನಿ ನರೇಂದ್ರ ಮೋದಿ ಕೂಡ ಇದೇ ಜಾಗತಿಕ ವ್ಯವಸ್ಥೆಯಲ್ಲಿ ಏನಿದೆ ಅದನ್ನೇ ಈಗ ಭಾರತದಲ್ಲೂ ಕೂಡ ಪಾಲನೆ ಮಾಡಲಿಕ್ಕೆ ಸಲಹೆಯನ್ನು ನೀಡಿದ್ದಾರೆ. ಹದಿನೆಂಟು ರಾಷ್ಟ್ರಗಳಲ್ಲಿ ಕಾರ್ಪೂಲಿಂಗ್ ಮತ್ತು ಸರ್ಕಾರಿ ಸಾರಿಗೆಗಳನ್ನು ಬಳಕೆ ಮಾಡಲಾಗ್ತಾ ಇದೆ. 13 ರಾಷ್ಟ್ರಗಳಲ್ಲಿ ವರ್ಕ್ ಫ್ರಮ್ ಹೋಮ್ನ ವ್ಯವಸ್ಥೆ ಈಗಾಗಲೇ ಜಾರಿಯಲ್ಲಿದೆ. ತೈಲ ಮಿತ ಬಳಕೆಗೆ 40ಕ್ಕೂ ಹೆಚ್ಚು ರಾಷ್ಟ್ರಗಳಲ್ಲಿ ವ್ಯವಸ್ಥೆಯನ್ನು ತಂದಿದ್ದಾರೆ. ಆನ್ಲೈನ್ ಮೀಟಿಂಗ್, ಆನ್ಲೈನ್ ಕ್ಲಾಸ್ನಿಂದಾಗಿ ಪ್ರಯಾಣದ ಕಡಿಮೆ ಮಾಡಬಹುದಾಗುತ್ತೆ. ಪ್ರಯಾಣವನ್ನ ಎಲೆಕ್ಟ್ರಿಕ್ ವಾಹನಗಳ ಬಳಕೆಯಿಂದಾಗಿ ತೈಲ ಬಳಕೆಗೆ ಕಡಿವಾಣ ಹಾಕಬಹುದಾಗಿದೆ. ಹಲಸೂರಿನ ಮರ್ಸಿ ಟೌನ್ನಲ್ಲಿ ಎಲೆಕ್ಟ್ರಿಕ್ ಬೈಕ್ ಬ್ಯಾಟರಿ ಬ್ಲಾಸ್ಟ್ ಆಗಿ ವ್ಯಕ್ತಿ ಸಾವನ್ನಪ್ಪಿದ್ದಾರೆ. ಆಟೋ ಚಾಲಕನಾಗಿದ್ದಂಥ ಲೂತ್ ನಾಥನ್ ಮೃತಪಟ್ಟಿರುವಂತಹ ವ್ಯಕ್ತಿ ರಾತ್ರಿ ಮನೆ ಹಾಲ್ನಲ್ಲಿ ಬ್ಯಾಟರಿ ಚಾರ್ಜ್ಗೆ ಹಾಕಿ ಪಕ್ಕದಲ್ಲೇ ಮಲ್ಕೊಂಡಿದ್ದಾಗ ಸ್ಫೋಟಗೊಂಡಿದೆ. ಬ್ಲಾಸ್ಟ್ ಪರಿಣಾಮ ಮನೆಯಲ್ಲಿದ್ದಂತಹ ವಸ್ತುಗಳು ಸಂಪೂರ್ಣವಾಗಿ ಸುಟ್ಟು ಕರಕಲಾಗಿವೆ. ಆಟೋ ಚಾಲಕನಾಗಿ ಕೆಲಸ ಮಾಡ್ತಾ ಇದ್ದಂತಹ ಮೃತ ವ್ಯಕ್ತಿ ಲೂತ್ ನಾಥನ್ ಇದರಿಂದ ಬೈಕ್ನಿಂದ ಬ್ಯಾಟರಿಯನ್ನ ಹೊರಗೆ ತೆಗೆದು ನೆಲಮಹಡಿ ಮನೆ ಹಾಲ್ನಲ್ಲಿ ಚಾರ್ಜ್ಗೆ ಹಾಕಿದ್ರು. ನಂತರ ಅದ್ರ ಪಕ್ಕದಲ್ಲೇ ಮಲ್ಕೊಂಡಿದ್ರು. ಅಷ್ಟರಲ್ಲೇ ಬ್ಯಾಟರಿ ಬ್ಲಾಸ್ಟ್ ಆಗಿದ್ದು ಮನೆ ಸಂಪೂರ್ಣವಾಗಿ ಹೊತ್ತಿ ಉರಿದಿದೆ. ಸ್ಥಳೀಯರು ಆಸ್ಪತ್ರೆಗೆ ಸೇರಿಸಿದ್ದಾರೆ. ಆದರೆ ಸೇರಿಸುವಷ್ಟರಲ್ಲೇ ಗಂಭೀರವಾಗಿ ಗಾಯಗೊಂಡಿದ್ದಂತಹ ಲೂತ್ ನಾಥನ್ ಮೃತಪಟ್ಟಿದ್ದಾರೆ. ಸದ್ಯ ಈ ಘಟನೆಗೆ ಸಂಬಂಧಪಟ್ಟಂತೆ ಹಲಸೂರು ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದ್ದು ಪೊಲೀಸರು ತನಿಖೆಗೆ ಮುಂದಾಗಿದ್ದಾರೆ. ಚಾರ್ಜ್ ಹಾಕೊಂಡು ಮಲಗಿದ್ದಾರೆ. ಪಕ್ಕದಲ್ಲೇ ಮಲ್ಕೊತಿದ್ರು ಸರ್. ಸೌಂಡ್ ಬಂತು, ಆವಾಗ ಎಲ್ಲ ಎದ್ದು ಬಂದು ಇದು 2 ಕಾಲಕ್ಕೆ ಆಯಿತು ಸರ್. ಎಲ್ಲ ಮಲ್ಕೊಂಡಿದ್ರು, ಬಂದು ಅವ್ರು ಹೆಲ್ಪ್ ಮಾಡಿದ್ರು, ಮೇಲಿರೋರೆಲ್ಲ ಬಂದು ಹೆಲ್ಪ್ ಮಾಡಿ. ಬಟ್ ಸದ್ಯಕ್ಕೆ ಬಚಾವ್ ಮಾಡೋಕ್ಕಾಗಿಲ್ಲ. ಎಲೆಕ್ಟ್ರಿಕ್ ಬೈಕ್ ಚಾರ್ಜ್ ಹಾಕೊಂಡು ಮಲಗಿದ್ದಾರೆ. ಪಕ್ಕದಲ್ಲೇ ಮಲ್ಕೊತಿದ್ರು ಸರ್. ಸೌಂಡ್ ಬಂತು, ಆವಾಗ ಎಲ್ಲ ಎದ್ದು ಬಂದು ಇದು 2 ಕಾಲಕ್ಕೆ ಆಯಿತು ಸರ್. ಎಲ್ಲ ಮಲ್ಕೊಂಡಿದ್ರು, ಬಂದು ಅವ್ರು ಹೆಲ್ಪ್ ಮಾಡಿದ್ರು, ಮೇಲಿರೋರೆಲ್ಲ ಬಂದು ಹೆಲ್ಪ್ ಮಾಡಿ. ಬಟ್ ಸದ್ಯಕ್ಕೆ ಬಚಾವ್ ಮಾಡೋಕ್ಕಾಗಿಲ್ಲ. ಎಲೆಕ್ಟ್ರಿಕ್ ಬೈಕ್ ಚಾರ್ಜ್ ಹಾಕೊಂಡು ಮಲಗಿದ್ದಾರೆ. ಪಕ್ಕದಲ್ಲೇ ಮಲ್ಕೊತಿದ್ರು ಸರ್. ಸೌಂಡ್ ಬಂತು, ಆವಾಗ ಎಲ್ಲ ಎದ್ದು ಬಂದು ಇದು 2 ಕಾಲಕ್ಕೆ ಆಯಿತು ಸರ್. ಎಲೆಕ್ಟ್ರಿಕ್ ಬೈಕ್ನ ಬ್ಯಾಟರಿ ಸ್ಫೋಟಗೊಂಡ ಹಿನ್ನೆಲೆಯಲ್ಲಿ ವ್ಯಕ್ತಿಯೊಬ್ಬರು ಸಾವನ್ನಪ್ಪಿರುವಂಥ ಘಟನೆ ನಗರದ ಹಲಸೂರು ಬಳಿ ನಡೆದಿರುವುದು. ಇಲ್ಲಿನ ಏನು ಮರ್ಫಿ ಟೌನ್ ಏನಿದೆ, ಈ ಒಂದು ಮನೆಯಲ್ಲಿ ಕಳೆದ ರಾತ್ರಿ 3:15ರ ಸುಮಾರಿಗೆ ಈ ಒಂದು ಘಟನೆ ನಡೆದಿದ್ದು. ಈ ಒಂದು ಅಗ್ನಿ ಅವಘಡದಲ್ಲಿ ಏನು ಲೂತ್ ನಾಥನ್ ಎಂಬ ವ್ಯಕ್ತಿ ಸ್ಥಳದಲ್ಲೇ ಸಾವನ್ನಪ್ಪಿರುವಂಥ ಘಟನೆ ಕೂಡ ಈಗ ಬೆಳಕಿಗೆ ಬಂದಿದೆ. ಏನು ನಿನ್ನೆ ಬೆಳಗಿನ ಜಾವ 3:15ರ ಸುಮಾರಿಗೆ ಮನೆಯಲ್ಲಿ ಒಂದು ಚಾರ್ಜ್ಗೆ ಆಗಿದ್ದಂಥ ಬ್ಯಾಟ್ರಿ ಏನಿದೆ ಅದು ಸ್ಫೋಟಗೊಂಡಿದೆ. ಬಳಿಕ ಸ್ಫೋಟಗೊಂಡ ಪರಿಣಾಮವಾಗಿ ಇಡೀ ಮನೆಗೆ ಬೆಂಕಿ ವ್ಯಾಪಿಸಿದ್ದು. ಆ ವೇಳೆ ಒಂದು ಬೆಂಕಿಯ ಒಂದು ಕೆನ್ನಾಲಿಗೆ ಆ ವ್ಯಕ್ತಿ ಕೂಡ ಈಗ ಸ್ಥಳದಲ್ಲೇ ಸಾವನ್ನಪ್ಪಿರೋದು. ಕೂಡಲೇ ಅಕ್ಕಪಕ್ಕದ ನಿವಾಸಿಗಳು ಕೂಡ ಸ್ಥಳಕ್ಕೆ ದೌಡಾಯಿಸಿ ಪರಿಶೀಲನೆ ಮಾಡಿದಾಗ ಇಡೀ ಮನೆ ಬೆಂಕಿಯಿಂದ ಹೊತ್ತಿ ಇರ್ತಾ ಇತ್ತು. ನಂತರ ಸ್ಫೋಟದ ತೀವ್ರತೆಗೆ ಮನೆಯ ಒಂದು ಗಾಜು ಮತ್ತು ಕಿಟಕಿಗಳು ಕೂಡ ಧ್ವಂಸವಾಗಿದ್ದು ಈಗಾಗಲೇ ಸ್ಥಳಕ್ಕೆ ಅಗ್ನಿಶಾಮಕ ಇಲಾಖೆ ಅಧಿಕಾರಿಗಳು ಕೂಡ ಭೇಟಿ ಕೊಟ್ಟು ಬೆಂಕಿ ನಂದಿಸುವಂಥ ಕೆಲಸವನ್ನು ಮಾಡಿದ್ದಾರೆ. ಮತ್ತು ಮನೆಯಲ್ಲಿ ನೋಡ್ಬೋದು, ಏನು ಬೆಂಕಿಯ ತೀವ್ರತೆಗೆ ಮನೆಯಲ್ಲಿದ್ದಂಥ ಎಲ್ಲ ವಸ್ತುಗಳು ಕೂಡ ಸುಟ್ಟು ಕರಕಲಾಗಿದ್ದಾವೆ. ಮತ್ತು ಪಕ್ಕದಲ್ಲೇ ಏನು ಎಲೆಕ್ಟ್ರಿಕ್ ಬೈಕ್ ಏನಿದೆ, ಆ ಒಂದು ಬೈಕ್ ಕೂಡ ಸುಟ್ಟು ಕರಕಲಾಗಿರುವಂಥ ದೃಶ್ಯಗಳನ್ನು ಕೂಡ ಇಲ್ಲಿ ನಾವು ನೋಡ್ಬೋದಾಗಿದೆ. ಏನು ಅಷ್ಟು ದೊಡ್ಡ ಮಟ್ಟದಲ್ಲಿ ಒಂದು ಸ್ಫೋಟ ಮತ್ತು ಬೆಂಕಿಯ ತೀವ್ರತೆ ಕೂಡ ಹೆಚ್ಚಾಗಿರುವಂಥದ್ದು. ಈ ಒಂದು ಬೈಕ್ನ ಒಂದು ಬ್ಯಾಟರಿಯನ್ನು ಲೂತ್ ನಾಥನ್ ಅವರು ಹೊರಗಡೆ ತೆಗೆದು ಅದನ್ನು ಹೊರಭಾಗದಲ್ಲಿಟ್ಟು ಒಂದು ಚಾರ್ಜನ್ನು ಮಾಡ್ತಾ ಇರ್ತಾರೆ.
ಮತ್ತೆ ಪಕ್ಕದಲ್ಲೇ ಹಾಲ್ನಲ್ಲಿ ಅವರು ಮಲಗಿರುವಂಥ ಸಂದರ್ಭದಲ್ಲಿ ದಿಢೀರನೆ ಆ ಒಂದು ಬ್ಯಾಟ್ರಿ ಕೂಡ ಸ್ಫೋಟ ಆಗಿರೋದು. ಬೆಳಗಿನ ಜಾವ 3:15 ಸುಮಾರಿಗೆ ಈ ಒಂದು ಸ್ಫೋಟಗೊಂಡ ಪರಿಣಾಮವಾಗಿ ಇಡೀ ಮನೆಗೆ ಬೆಂಕಿ ವ್ಯಾಪಿಸಿದ್ದು, ಕೂಡಲೇ ಎಲ್ಲ ವಸ್ತುಗಳು ಕೂಡ ಸುಟ್ಟು ಕರಕಲಾಗಿರೋದು. ಈ ಸಂದರ್ಭದಲ್ಲಿ ಏನು ಲೂರ್ದ್ನಾಥನ್ ಏನಿದ್ದಾನೆ ಆತ ಏನು ಸೋಫಾ ಅಡಿಯಲ್ಲಿ ಒಂದು ಪತ್ತೆಯಾಗಿರ್ತಾರೆ. ಕೂಡಲೇ ಸ್ಥಳೀಯರು ಕೂಡ ಸ್ಥಳಕ್ಕೆ ಭೇಟಿ ಕೊಟ್ಟು ಆತನನ್ನು ರಕ್ಷಣೆ ಮಾಡುವಂಥ ಕೆಲಸಕ್ಕೆ ಮುಂದಾಗಿದ್ರು. ಆದರೆ ಬೆಂಕಿಯ ಕೆನ್ನಾಲಿಗೆಗೆ ಸಿಲುಕಿದಂಥ ಆತ ತೀವ್ರ ಸುಟ್ಟ ಗಾಯಗಳಿಂದ ಏನು ಗಂಭೀರ ಗಾಯಗೊಂಡಿರ್ತಾರೆ. ಆಸ್ಪತ್ರೆಗೆ ಸಾಗಿಸುವ ಮಾರ್ಗ ಮಧ್ಯೆ ಈಗ ಆತ ಸಾವನ್ನಪ್ಪಿರುವಂಥದ್ದು. ಈಗಾಗಲೇ ಹಲಸೂರು ಪೊಲೀಸ್ ಠಾಣೆಯಲ್ಲಿ ಈ ಬಗ್ಗೆ ಒಂದು ಪ್ರಕರಣ ಕೂಡ ದಾಖಲಾಗಿದ್ದು, ಪೊಲೀಸರು ಈ ಒಂದು ಘಟನೆಗೆ ಸಂಬಂಧಪಟ್ಟಂತೆ ಹೆಚ್ಚಿನ ತನಿಖೆಯನ್ನು ಕೂಡ ಮಾಡ್ತಾ ಇದ್ದಾರೆ. ಕ್ಯಾಮರಾ ಪರ್ಸನ್ ವೆಂಕಟೇಶ್ವರ್ ಜೊತೆ ಮುನಿರಾಜು, ನ್ಯೂಸ್ 18 ಬೆಂಗಳೂರು.